ನನ್ನ ಯೂಟ್ಯೂಬ್ ಚಾನಲ್ ಇದು ಫಸ್ಟ್ ಬ್ಲಾಗು. ಹಾಗಂತೆಲ್ಲ ಏನಿಲ್ಲ, ಇವರೆಲ್ಲರೂ ಮಾಡಿದ್ರಲ್ಲ ನಾನು ಮಾಡೋಣ ಅಂತೇಳಿ. ಸೊ ಏನಿವತ್ತು ಬಂದಿದ್ದು ಉದ್ದೇಶ ಅಂದರೆ, ಸೊ ಸೇನಾ ಇಂಟರ್ಕಾಮ್ ತೊಗೊಂಡ್ವಿ. ಎಲ್ಲಿ ಜಾಗ ಅಂತಂದರೆ ಹೆಡ್ಲೈನ್ ಮೋಟದಲ್ಲಿ ತೊಗೊಂಡಿದ್ದು. ಸೊ ಇವಾಗ ನಾವಿಬ್ರು ಪಾರ್ಟ್ನರ್ಶಿಪ್ಪಲ್ಲಿ ತೊಗೊಂಡಿದ್ದು, ಯಾಕಂದ್ರೆ ಇವ್ರದ್ದು ಪ್ರೀವಿಯಸ್ ಮಾಡಲ್ ಇತ್ತು. ಸೊ ಅದಕ್ಕೆ ಅಪ್ಗ್ರೇಡ್ ಮಾಡ್ತಾರೆ 50S. ಸೊ ನಂದಿದೆ ಫಸ್ಟ್ ಇಂಟರ್ಕಾಮು. ನಾವಿಬ್ರು ಪಾರ್ಟ್ನರ್ಸ್ ಆಗಕ್ಕೆ ಇವರ ರೀಸನ್ನು. ಸೊ ಇವರು ಹುಡುಕ್ತಾ ಇದ್ರು ತಗೊಳಕ್ಕೆ, ಬಟ್ ನಾನು ಹುಡುಕ್ತಾ ಇದ್ದೆ. ಸಿಂಗಲ್ ತಗೊಂಡ್ರೆ 36,000 ಸಮಥಿಂಗ್ ಏನೋ ಬರುತ್ತೆ ಬರೀದು. ಸೊ ಡ್ಯೂಯಲ್ ಪ್ಯಾಕಲ್ಲಿ ವರ್ಕೌಟ್ ಆಗುತ್ತೆ ಪ್ರೈಸು. ಸೊ ಹಂಗೆ ಇವರು ಶೇರ್ ಮಾಡ್ತೀನಿ ನಾನು ಏನಾಗುತ್ತೆ ಅಂತ ಹೇಳಿದ್ರು. ಸೊ ತಗೊಂಡು ಇನ್ಸ್ಟಾಲ್ ಮಾಡ್ತಾ ಇದೀವಿ. ಇವ್ರು ಗೊತ್ತಲ್ಲ ಮಾಮೂಲಿ. ಸೊ ಇವರಿಬ್ಬರದು ಗಾಡಿ ಒಂದು ವ್ಲಾಗ್ ಮಾಡ್ತೀನಿ ನಾನು. ಒನ್ ಆಫ್ ದ ಮೋಸ್ಟ್ ಲೋಡೆಡ್ ಹಿಮಾಲಯನ್ ಇನ್ ಬೆಂಗಳೂರು ಅಂತ ಹೇಳ್ಬೋದು. ಇವ್ರದೇ ಲೋಡೆಡ್ ಅಂತೆಲ್ಲ ಹೇಳ್ತಾ ಇರೋದು, ತಿರ್ಗಾ ಅರ್ಥ ಮಾಡ್ಕೊಳ್ಳಿ. ಒನ್ ಆಫ್ ದ ಮೋಸ್ಟ್ ಲೋಡೆಡ್, ಸಾರಿ 2 ಆಫ್ ದ ಮೋಸ್ಟ್ ಲೋಡೆಡ್. ಯಾಕಂದ್ರೆ ಎಲ್ಲ ಔಟರ್ದೇ ಮಾಡಿದ್ದಾರೆ, ಒಳಗಡೆನೂ ನಾವು ಕೈ ಹಾಕಿದ್ದೀವಿ. ಅದು ಯುನೈಟೆಡ್ ಕಿಂಗ್ಡಮ್ ಲಂಡನ್ ಇಂದ ಐಟಮ್ ಎಲ್ಲ ತರ್ಸೆಲ್ಲ ಮಾಡಿದ್ವಿ. ಸೊ ಅದು ನಂಬ್ಕೊಳ್ಳೋಕೆ ಹೆಮ್ಮೆ ಇದೆ. ತುಂಬಾ ಇದೆ ಮಾರ್ಕ್ಸು ಮೇಲೆಲ್ಲ ರ್ಯಾಲಿ. ಅದೇ ಇವಾಗ ಒಂದು 70% ಆಗಿದೆ ಅಂತ ಹೇಳ್ಬೋದು. 70% ಆಗಿದೆ. ಇನ್ನೂ ಸ್ವಲ್ಪ ವ್ಯಾಕ್ಸ್ ಬರೋದಿದೆ ಬೇರೆ ಕಂಟ್ರೀಸ್ ಇಂದ. ಸೊ ಮತ್ತೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಗಾಡಿನಲ್ಲಿ ಏನೇನು ಹಾಕ್ತಿದ್ದಾರೆ, ಅದು ಕಾಸ್ಟ್ ಎಷ್ಟು, ಏನು ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ನಾನು ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ. ಸೊ ಇವರಿಬ್ಬರದೇ ನೋಡ್ಕೊಂಬಿಡಿ ಮುಖಗಳು. ಇವ್ರು ಇನ್ಸ್ಟಾಗ್ರಾಮ್ ಇದನ್ನು ನಾನು ಹಾಕ್ತೀನಿ ನೆಕ್ಸ್ಟ್ ಇದರಲ್ಲಿ. ಬೇಜಾರಾಗುತ್ತೆ, ಎಲ್ಲ ವಿಷಯ ಫಾಲೋನೇ ಮಾಡ್ತಿರೋದು. ಕೆಲವರು ಅರ್ಧವಾದ ಗೊತ್ತಿರೋದೇನೆ ಫಾಲೋವರ್ಸ್ಗಳು, ಸಬ್ಸ್ಕ್ರೈಬರ್ಸ್ಗಳು ತುಂಬ ಬೇಜಾರಾಗುತ್ತೆ ನೋಡಿದ್ರೆ. ಸೊ ಏನೇ ಇದ್ರು ನಮ್ಮ ಹುಡುಗಿಗೆ ಒಂದು ಮೆಸೇಜ್ ಮಾಡಿ ನನಗೆ ಮಾಡಿದ್ರು ಅಷ್ಟೇ, ನಾನು ನೀವು ಕೇಳಿ ಅಂತಲೇ ಹೇಳೋದು. ಸೊ ಅದು ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ತೀನಿ ಒಂದು. ಸೊ ಬ್ಲಾಗ್ ಮಾಡೋಣ ಅಂತೇಳಿ ಚಾನಲ್ ಮಾಡಲ್ಲ, ಒಂದು ವರ್ಷದ ಮೇಲಾಯಿತು. ಸೊ ಇದುವರೆಗೂ ಟೈಮ್ ಕೂಡ ಬಂದಿರಲಿಲ್ಲ. ಎಷ್ಟು ಆಲ್ ಆಫ್ ಸಡನ್ ಫ್ಲಾಶ್ ಆಯ್ತು, ಮಾಡೋಣ ಯಾಕೆ ಮಾಡಬಾರ್ದು ಅಂತ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಏನೇ ಡೀಟೇಲ್ಸ್ ಇತ್ತು ಅಂದ್ರೆ ನನಗೆ DM ಮಾಡಿ. ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದ್ಬಿಟ್ಟು moto_geek_93. ಮುಂದೆ ಬಗ್ಗೆ ನಂದು ಹಿಮಾಲಯ ಶಕ್ತಿ ಅಂತ. ನನ್ನ ಬಯ್ಯ ಗೊತ್ತಲ್ಲ, ಯೋಗೇಂದ್ರ ರಾಜು ಅಂತ. ನನ್ನ ಪ್ರೊಫೈಲ್ ಹೋದ್ರೆ ಸಿಕ್ಬಿಡ್ತಾರೆ. 3 ಜನದ್ದು ಒಂದೇ ಗಾಡಿ, 3 ಜನದ್ದು ಹಿಮಾಲಯನ್ನೇ. ಸೊ ಕಂಪ್ಲೀಟ್ R&D ಮಾಡ್ತಾ ಇದ್ದೀವಿ. ಇವರಿಬ್ಬರದ್ದು ಮೇಜರ್ ಮಾಡಿಸು, ನಂದೆಲ್ಲ ಏನಿಲ್ಲ, ನಂದು ಪ್ರಾಕ್ಟಿಕಲ್ ಮಾಡಿಸು. ಪರ್ಫಾರ್ಮೆನ್ಸ್ ಎಲ್ಲ ನಾನು ಏನು ಮಾಡಿಲ್ಲ, ಜಸ್ಟ್ ಬೇಸಿಕ್ ಆಗಿ ಏನೇನು ಬೇಕೋ ಅದನ್ನ ಮಾತ್ರ ಮಾಡಿದ್ದೀನಿ. ಯಾಕಂದ್ರೆ ಗಾಡಿಗಳಿಗೆ ಹೇಗೆ ಅಂತಂದ್ರೆ, ನೀವು ಮಾಡ್ತಾ ಇದ್ರೆ ಗಾಡಿ 3 ಲಕ್ಷ, ಅದಕ್ಕೆ ನೀವು 4 ಲಕ್ಷ 5 ಲಕ್ಷನೂ ಖರ್ಚು ಮಾಡಿ ನೀವು ಮಾಡಿಫಿಕೇಶನ್ ಮಾಡಬಹುದು. ಎಂಡ್ಲೆಸ್ ಅದು. ಇಲ್ಲಿ ನೋಡಿ, ಇಲ್ಲಿ ಮೌಂಟ್ ಆಗ್ತದೆ ಎಲ್ಲೆಷ್ಟು. ಇವತ್ತೊಂದು ನಮ್ಮ ಇಂಟರ್ಕಾಮ್ ಒಂದು ಚೆನ್ನಾಗಿರೋದು ಒಂದು ಹೆಲ್ಮೆಟ್ ತಗೋಣ ಅಂತ ಹೋಗಿದ್ವಿ. ಸೊ ನನ್ನ ಬಜೆಟ್ ಅಲ್ಲಿ ಇದ್ದಿದ್ದು ಹೆಲ್ಮೆಟ್ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಲಿಟಿ ಅಷ್ಟು ಇರಲಿಲ್ಲ. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ನಾವು ನೋಡಿದ್ ಬಂದು ಆಕ್ಸೋರ್ ಎಕ್ಸ್ಪ್ರಾಸ್ ಅಂತ ಹೆಲ್ಮೆಟ್. ಒಂದು ಫನ್ನಿ ಇನ್ಸಿಡೆಂಟ್ ಏನಾಯ್ತು ಅಂದ್ರೆ, ನಾವು ಅದ್ರದ್ದು ಪ್ರಾಡಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕಂಪನಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ವಿ. ಅಫಿಷಿಯಲ್ ವೆಬ್ಸೈಟ್ ಫೋಟೋಸ್ ಅಲ್ಲಿ ಏನಿದೆ 1350 ಗ್ರಾಮ್ಸ್ ಅಂತ ಹೆಲ್ಮೆಟ್ ಮೇಲಿದೆ. ಸೊ ನಾವು ಆ ಅಂಗಡಿಗಳಲ್ಲಿ ಹೋಗಿ ನೋಡಿದಾಗ 1600 ಗ್ರಾಮ್ಸ್ ಇದೆ ಹೆಲ್ಮೆಟ್. ಸೊ ಇದು ಯಾವ ತರ ಕಸ್ಟಮರ್ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಆಕ್ಸರ್ ಬ್ರ್ಯಾಂಡ್ ನಮ್ಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಅವ್ರಿಗೆ DM ಮಾಡಿದ್ದೆ, ಮೇಲ್ ಹಾಕಿದ್ದೆ ಒಂದು. ಸೊ ಅವರು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ, ನಾವು ತೆಗಿತೀವಿ, ವೆಬ್ಸೈಟ್ ಇಂದ ತೆಗಿತೀವಿ ಅಂದ್ರು. ಬಟ್ ಇವಾಗ ತೆಗೆದ್ರು ಓಕೆ, ಬಟ್ ಇದ್ರ ಮುಂಚೆ ಅದನ್ನೇ ನೋಡಿ ತಗೊಂಡಿರೋ ಕಥೆ ಏನು. ಸೊ ಹೆಲ್ಮೆಟ್ ಅಂಗಡಿಗಳಲ್ಲಿ ಎಲ್ಲೂ ತೂಕದ ಸ್ಕೇಲ್ ಇಟ್ಟಿರಲ್ಲ, ಮೆಜರ್ಮೆಂಟ್ ಮಾಡಿ ತಗೊಳಕ್ಕೆ. ಅವ್ರು ಏನ್ ಬರ್ದಿರ್ತಾರೋ ಅದನ್ನ ಬ್ಲೈಂಡ್ಲಿ ನೋಡಿ ತಗೊಂಡೋಗ್ತಾರೆ. ಸೊ ತಗೊಂಡೋದವ್ರು ಇವತ್ತು ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಆಕ್ಸೋರ್ ಬ್ಯಾಟ್ಮನ್ ಸೀರೀಸ್ ತಗೊಂಡ್ರು, ನಾನು ಆಕ್ಸೋರ್ ಎಫೆಕ್ಟ್ ಸೀರೀಸ್ ತಗೊಂಡಿದ್ದೆ. ಇವರು ಡೈರೆಕ್ಟ್ ಎಲ್ಲಷ್ಟು ಸರ್ಕಾರ ನಮ್ಗೆ ಸರ್ಕಾರ. ಬಟ್ ಆದ್ರೆ ಮಸಾಲೆ ನಮ್ಮ ವೈಫು ಮೇಲ್ಗಡೆ ಚೆನ್ನಾಗಿರುತ್ತೆ, ಒಳಗಡೆ ಎಲ್ಲ ಒಳಗಡೆ ಸ್ನೇಹಿತರೆ ಎಂಟ್ರಿ ಕೊಟ್ಟಾಗ ಆಕ್ಸರ್ ಅನ್ನೋದು ಒಂದು ಬಜೆಟ್ ಅಲ್ಲಿ ಚೆನ್ನಾಗಿ ತಗೊಂತಾರೆ. ಬಟ್ ಈ ತರ ಕಸ್ಟಮರ್ನೆಲ್ಲ ಮಿಸ್ಟೇಕ್ ಮಾಡೋದು ಕಷ್ಟ. ಮೇಲ್ ಮಾಡಿದರೆ ತುಂಬಾ ಸಾಫ್ಟ್ ಆಗಿ ರಿಪ್ಲೈ ಬಂದಿದೆ. ಏನಂತ ನಮಗೇನು ಸ್ಯಾಟಿಸ್ಫೈಡ್ ರಿಪ್ಲೈ ಏನು 350-400 ಗ್ರಾಮಲ್ಲೆಲ್ಲ ಏನಾಗ್ಬಿಡುತ್ತೆ ಅಂತ ನೀವು ಹೇಳ್ಬೋದು. ನಾವು ಸುಮ್ಮನೆ ಇರಲ್ಲ, ಅದಕ್ಕೊಂದು ಇಂಟರ್ಕಾಮ್ ಮಾಡ್ತೀವಿ, ಅದಕ್ಕೊಂದು ಕ್ಯಾಮ್ರಾ ಗೋಪುರ ಮೌಂಟ್ ಮಾಡ್ತೀವಿ, ಎಲ್ಲ ಸೇರಿಸರೆ 2 kg ಮೇಲೆ ಹೋಗ್ಬಿಡುತ್ತೆ ಹೆಲ್ಮೆಟ್. ಸೊ ಅಷ್ಟು ತೂಕದ ಹೆಲ್ಮೆಟ್ ಹಾಕೊಂಡು ಹೋದ್ರೆ
ಕತ್ತಿಗೂ ಪ್ರಾಬ್ಲಮ್ಮು, ತಲೆಗೂ ಪ್ರಾಬ್ಲಮ್ಮು, ನಿಮಗೂ ಪ್ರಾಬ್ಲಮ್ಮು. ಸೊ ನೀವು ಇನ್ನೊಂದು ಅನ್ಬೋದು, ನಿಮ್ಗೆ ಅಷ್ಟೊಂದು ಚೆನ್ನಾಗಿರುತ್ತೆ ತಗೋ ಅಂತ. ಟೈಮ್ ಬರಲಿ ತಗೋತೀನಿ. ಸೊ ಇದು ನಮ್ದು ಡೆಡಿಕೇಟೆಡ್ ವ್ಲಾಗ್ ಆಗಲಿ ಎಡಿಟಿಂಗ್ ಆಗಲಿ ಏನೂ ಮಾಡಲ್ಲ. ಜಸ್ಟ್ ಇವಾಗ ಹೆಂಗ್ ರೆಕಾರ್ಡ್ ಮಾಡಿದ್ರೆ ಸೀದಾ ತಗೊಂಡ ಹಂಗೆ ಅಪ್ಲೋಡ್ ಮಾಡ್ತೀನಿ. ಒಂದು ಸ್ವಲ್ಪ ದಿವಸ ನಂದಿನ್ನ ಬೇರೆ ಬೇರೆ ಪ್ಲಾನ್ಸ್ ಇದೆ. ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ನನ್ನ ಫ್ರೆಂಡ್ ಒಬ್ರು ಆಲ್ ಇಂಡಿಯಾ ಟೂರ್ ಅಲ್ಲಿ ಇದ್ದಾರೆ. ಆಲ್ರೆಡಿ ಒಂದು 8-9 ತಿಂಗಳಾಗಿರ್ಬೋದು ಅಪ್ರಾಕ್ಸಿಮೇಟ್ಲಿ ಹೋಗಿ ಸಾಹಸ್ ಅಂತ. ಸೊ ಇದು ಆಕ್ಚುಲಿ ನಾವಿಬ್ರು ಒಂದು ಫೋನ್ ಕಾಲಲ್ಲಿ ಮಾತಾಡುವಾಗ ಬಂದಿದ್ದು. ಏನಿದು ಮುಂಚೆ ಪಾಡ್ಕಾಸ್ಟೇ ಮಾಡಿಲ್ವಾ ಆ ಥರದ್ದೆಲ್ಲ ಏನಿಲ್ಲ, ಮಾಡಿದ್ದಾರೆ. ಬಟ್ ನಮ್ದು ಯುನೀಕ್ ಆಗಿದೆ, ಬೇರೆನೋ ಮಾಡೋಣ ಅಂತ ಅದರ ಪಾಡ್ಕಾಸ್ಟ್ ಅಲ್ಲಿ ಏನೋ ಪ್ಲಾನ್ ಇದೆ. ಸೊ ನೋಡೋಣ, ಅವರು ನೆಕ್ಸ್ಟ್ ಮಂತ್ ಏನೋ ಬರ್ಬೋದು ಪ್ರಾಬ್ಲಿ. ಬಂದ್ಮೇಲೆ ಕಂಪ್ಲೀಟ್ ಆಗಿ ಎಲ್ಲ ಒಂದು ಡೀಟೇಲ್ಸ್ ಮಾಡಿ ಅದಕ್ಕೆ ಬೇರೆ ಬ್ಲಾಗ್ ಮಾಡ್ತೀನಿ. ಸೊ ಇಂಡಿಕೇಟರ್ಸ್ ಇದೆ, ಕಾರ್ಡಾ ಜಾಕೆಟ್ಸ್ ಇದೆ, ಹೆಲ್ಮೆಟ್ ಇದೆ, ಇಲ್ಲಿ ಹೆಂಟಿ ಇದೆ, ಸೊ ಮೋಟಲ್ ಇದೆ, ಸೊ ವಿಂಗ್ಲೆಟ್ಸ್ ಇದೆ, R15 ಅದು ಇದು, ಬ್ಯಾಶ್ ಪ್ಲೇಟ್ಸ್ ಇದೆ, ಸ್ಯಾಡಲ್ ಇದೆ, ಸೊ ಟೇಲ್ ಟೈಡ್ ಇದೆ, ಇಲ್ಲಿ ಹೆಲ್ಮೆಟ್ಸು, ಟಾಪ್ ಬಾಕ್ಸ್ ಇದೆ, ಆಕ್ಸರ್ ಶೂಸು, ರೈನಾಕ್ಸ್ ಬ್ಯಾಗ್, ಆಫ್ ರೋಡ್ ಹೆಲ್ಮೆಟ್ ಇದೆ, LS2 ಸುಮಾರು, ಮ್ಯಾಟ್ ಡಾಗ್ ಇದೆ. ಸೊ ಇಲ್ಲಿ ಕ್ರಾಶ್ ಕಾರ್ಡ್ಸ್ ಇದೆ, ಫಾಗ್ ಲ್ಯಾಂಪ್ಸು, ಜೀನ್ಸು, ರೈನಾಕ್ಸ್ ಜಾಕೆಟ್ಸು, ಸೊ SMK, ಮೋಟಲ್, ತಿರುಗಿ ಇಲ್ಲೊಂದು ಸ್ವಲ್ಪ ಸಣ್ಣ ಪುಟ್ಟ ಆಕ್ಸೆಸರೀಸ್ ಇದೆ. ಸೊ ರೆಡಿ ಆದರು, ಒಂದು ರೆಡಿ ಆಯಿತು. ಪಿಣಿ ಅಧ್ಯಕ್ಷರು ರೆಡಿ ಆಯ್ತು. ಇದು ಪೇರಿಂಗ್ ಮೂಡಿದ್ರೆ ಒಂದೆರಡು ವರ್ಷ ಆಗಿದೆ. ಈಗ ಅದು SMK ಕಮ್ಮಿನಾ ಥರ ಗೀಕ್ ಅವ್ರದ್ದು ಈ ಥರ ತೆಗಿಬೋದು. ಈಗ ಸಾಹೇಬ್ರು ಅವರು ಫಸ್ಟ್ ಟಾಪ್ ಆ್ಯಂಗಲ್ ಅವರು. ನನ್ನ ಲೋ ಆ್ಯಂಗಲ್ ಗೊತ್ತು. ಸೊ ಈ ಥರ ಪ್ಯಾಡಿಂಗ್ಸ್ ತೆಗಿಬೋದು, ಬಟ್ ನನ್ಗೆ ಗೊತ್ತಿಲ್ಲ, ಐಡಿಯಾ ಇರಲಿಲ್ಲ, ತೆಗ್ದಿರ್ಲಿಲ್ಲ ಪ್ರಿವಿಯಸ್ಲಿ. ನೋಡಿ ಸಾಹಸ ದೋಷ ನಾವು ಅಷ್ಟೇ, ನನ್ನ ಸಾಹಸ ಕೇಳಿ ನೋಡಿ. ಇನ್ನೊಂದು ಹೆಲ್ಮೆಟ್ ತೊಗೊಂತಿದ್ರೆ ಬೇಕಾದ್ರೆ ಇದು ಮಾತು ಹಾಕೊಂಡ್ಬರೋದು. ಸೇಮ್ ಸ್ಟಿಕ್ಕರ್. ಓಕೆ. ಸೊ ನಮಗೆ ಅಮೌಂಟ್ ಮಾಡಿಕೊಡ್ತಾರೆ ಅಣ್ಣ. ನಿಮ್ಮ ಹೆಸರು ಹೇಮಂತ್ ಅಂತ, ರೆಡ್ ಲೈನ್ ಇರ್ತಾರೆ. ಸೊ ಈ ಥರ ಹಿಂಗೆ ಕ್ಲ್ಯಾಂಪ್ ಬರುತ್ತೆ ಒಳಗಡೆ, ಇದಕ್ಕೆ ಶೆಲ್ಲಿಗೆ ಹಾಕ್ಬಿಟ್ಟು ಮೇಲ್ಗಡೆಯಿಂದ ಆಲನ್ ಕೀ ಹಾಕಿ ಟೈಟ್ ಮಾಡ್ತಾರೆ. ಇದು ಸ್ಲಿಪ್ ಆಗಿ ಬೀಳೋ ಚಾನ್ಸಸ್ ಕಡಿಮೆ. ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ಎರಡದು 50S. ಹ್ಞೂ ಬ್ರೋ, ಸುಮ್ಮನೆ ಹಿಂಗೆ ₹200 ಹೆಡ್ಫೋನ್ಸ್ ಕೊಟ್ಟು ಅಲ್ಲ ಪರಾನಿ, ಅದು ಇನ್ನೂ ಕಾಸ್ಟ್ಲಿ. ಈ ಸೀಸನ್ IPL RCB ಸಕ್ಕತ್ತಾಗಿ ಬೆಟ್ಟಿಂಗ್ ಆಡಿದ್ರು, ಸಖತ್ ಪ್ರಾಫಿಟ್ ಬಂತು. ಅದೇ ಪ್ರಾಫಿಟ್ ಅಲ್ಲೇ ಸುಮ್ಮನೆ ತಮಾಷೆ ಮಾಡಿದ್ದು, ಬೆಟ್ಟಿಂಗ್ ಎಲ್ಲ ಮಾಡಲ್ಲ, ಆಡಬೇಡಿ. ಅಷ್ಟೇ ಬಿದ್ದು ತಗೊಂಡಿರೋದು. ಆಡಬೇಡಿ ಅಂತ ಎಲ್ಲ ಬಸ್ಸಲ್ಲೇನೆ ಪ್ರಮೋಟ್ ಮಾಡ್ತಾವ್ರೆ, ಬಸ್ಸು ಮಾಲಲ್ಲೆಲ್ಲ ಪ್ರಮೋಟ್, ಮೆಟ್ರೋಲ್ಲೇ ಪ್ರಮೋಟ್ ಮಾಡ್ತಾರೆ. ಇನ್ನೇನು ಅದು ಗೌರ್ಮೆಂಟಿಗೆ ನೀವು ಇಷ್ಟು ದುಡ್ಡು ಅಂತ ಕಟ್ಟಿದ್ರೆ ಏನ್ ಬೇಕಾದ್ರೂ ಲೀಗಲ್ ಆಗಿ ಮಾಡ್ಕೋಬಹುದು. ಸೊ ನಮ್ಮ ದೇಶದ ಅದೊಂದು ಏನ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಆಗಿ ಎಲ್ಲ ಒಂದು ಡೀಟೇಲ್ಸ್ ಮಾಡಿ ಅದಕ್ಕೆ ಬೇರೆ ಬ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.